ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ನಡೆಯಬೇಕು. ಶಾಸಕ ಸಚಿವರು ಈ ಭಾಗದ ಸಮಸ್ಯೆ ಬಗ್ಗೆ ಒಕ್ಕೊರಲಿನಿಂದ ಧ್ವನಿ ಎತ್ತಬೇಕು ಅಂತ ಶಿಂಗ್ಲಿ ಬಸ್ಯ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ್ರು, ಸರ್ಕಾರ ಉತ್ತರ ಕರ್ನಾಟಕವನ್ನ ಸಂಪೂರ್ಣ ಮರೆತು ಬಿಟ್ಟಿದೆ. ಮೂಡ ಹಗರಣ, ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿ ರಾಜ್ಯದ ಅಭಿವೃದ್ಧಿಯನ್ನೇ ಮರೆತಿದ್ದಾರೆ ಎಂದಿದ್ದಾರೆ. ಸರ್, ಇವತ್ತ ಉತ್ತರ ಕರ್ನಾಟಕದಾಗ ವರ್ಷಕ್ಕೊಂದ್ಸಲ ನಮ್ಗೆ ಸಿಗ್ತಕ್ಕಂತ ಈ ಅಧಿವೇಶನದಲ್ಲಿ ನಡೆಸಬೇಕಾದಂತ ರಾಜಕಾರಣಿಗಳು, ಒಂದು ಬಿಜೆಪಿ ಆಗಿರ್ಲಿ, ಒಂದು JDS ಆಗಿರ್ಲಿ, ಒಂದು ಕಾಂಗ್ರೆಸ್ ಆಗಿರ್ಲಿ, ಇವರು ಒಂದು ಈ ಉತ್ತರ ಕರ್ನಾಟಕಕ್ಕೆ ಇವರಿಂದ ಯಾವುದು ಅನುದಾನ ಸಿಗ್ತಾ ಇಲ್ಲ. ಎಷ್ಟೋ ವರ್ಷದಿಂದ ನಾನು ನೋಡ್ಕೊಂತ ಬಂದಿದ್ದೀನಿ. ಈ ಒಂದು ಸುವರ್ಣಸೌಧ ತಮ್ಮ ಒಂದು ಕಾಟಾಚಾರಕ್ಕೆ ಇದು ಒಂದು ಸುವರ್ಣಸೌಧ ಮಾಡಿಕೊಂಡಿದ್ದಾರೆ ಹೊರತು ಇಲ್ಲಿ ಬಂದು ಈ ಉತ್ತರ ಕರ್ನಾಟಕದ ರೈತರ ಸಮಸ್ಯೆ ಆಗಿರ್ಲಿ, ಮಾದಾಯಿ ಹೋರಾಟದ ಒಂದು ಸಮಸ್ಯೆ ಆಗಿರ್ಲಿ, ಮತ್ತು ಇಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಆಗಿರ್ಲಿ, ಆ ರೈತರ ಒಂದು ಹೊಲಕ್ಕೆ ಒಂದು ದಾರಿ ತೋರಿಸಂತ ವ್ಯವಸ್ಥೆ ಆಗಿರ್ಲಿ, ಇವು ಯಾವ ನಡೀತಾ ಇಲ್ಲ. ಇವತ್ತ ಪ್ರತಿಯೊಬ್ಬರು ಉತ್ತರ ಕರ್ನಾಟಕದಾಗ ಇವತ್ತ ರಾಜ್ಯ ಸರ್ಕಾರ ಇವತ್ತ ಉತ್ತರ ಕರ್ನಾಟಕ ಸುವರ್ಣಸೌಧಕ್ಕೆ ಬಂದೈತಿ ಅಂದ ಬಳಿಕ 10 ದಿನ ಅಧಿವೇಶನದಲ್ಲಿ ಇವ್ರು ಕೊಡ್ತಕ್ಕಂತ ಈ ಉತ್ತರ ಕರ್ನಾಟಕ ಜನಸಾಮಾನ್ಯರಿಗಾಗಿರ್ಲಿ ಅನುದಾನಗಳು ಯಾವ ರೀತಿ ಕೊಡ್ಬೇಕು, ಯಾವ ರೀತಿ ಬಿಡ್ಬೇಕು ಅನ್ನೋದನ್ನ ಮರ್ತು ಇವ್ರ ಒಂದೊಂದು ಅಪರಾಧಗಳನ್ನ ಮೈ ಮೇಲೆ ಹಾಕೊಂಡು ಅವ್ರ ಅಪರಾಧಗಳ ಬಗ್ಗೆ ಚರ್ಚೆ ಮಾಡಕ್ ಬರ್ತಾರ ಹೊರತು ಇಲ್ಲಿ ಸಮಸ್ಯೆ ಬಗ್ಗೆ ಹರ್ಸಕ ಇವತ್ತ ಈ 10 ದಿನದ ಅಧಿವೇಶನ ಇವ್ರು ಯಾವುದು ಉತ್ತರ ಕರ್ನಾಟಕ ಕೊಡಕ್ ಆಗೋದಿಲ್ಲ ಅನ್ನೋದು ಉದ್ದೇಶ ಇಟ್ಕೊಂಡ ಇವತ್ತು ಈ ಸಿಗ್ಲಿ ಬಸ್ 10 ದಿನ ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡು ಎಲ್ಲಾ ಸಮಾಧಾನದಿಂದ ಇಲ್ಲಿ ಬಂದಂತ ಎಲ್ಲಾ ಬೇಡಿಕೆದಾರರಿಗೂ ಆ ಒಂದು ಯಾವ್ಯಾವ ವ್ಯವಸ್ಥೆ ಒದಗಿಸಿ ಕೊಡ್ತಾರ ಅನ್ನೋದನ್ನ ನಾನು ನೋಡ್ತಾ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.